ಬರೀ ಕೋತಾಟ ಆಡ್ತಾರಲ್ಲ ಎಲ್ಲೆಲ್ಲಿದ್ದ ಗೊತ್ತು ಏನು కానీ ఇక్కడ చూస్తే వాడిని ఊరేగించడానికి ఒక జనసముద్రం ఉంది సార్. లక్ష్ముడు అనుమతి లేనిదే ఆ యముడేలా గంగెత్తి చూడడు. నువ్వు చూస్తావా? అమలకుల ప్రాణం చేస్తావా? రాక్షసులరు గని రావణ రూపం. శత్రువులు గెలవలేని కురుక్షేత్ర యుద్ధం. సౌండ్ కంట్రోల్లో పెట్టుకో. ఏ సౌండ్ కి నవ్వుతానో ఏ సౌండ్ కి నవ్వుతానో నాకే తెలియదు కొడుక. ఓహో అందదు. వాడిని లేపేయడానికి వేల మంది జనం వచ్చారని చెప్పారు. కానీ ఇక్కడ చూస్తే వాడిని ఊరేగించడానికి ఒక జనసముద్రం ఉంది సార్. లక్ష్ముడు అనుమతి లేనిదే ఆ యముడేలా గంగెత్తి చూడడు. నువ్వు చూస్తావా? అమాయకుల ప్రాణాలు చేస్తావా? రాక్షసులరు గని రావణ రూపం. శత్రువులు గెలవలేని కురుక్షేత్ర యుద్ధం. వాడి కలుపుకొని
ಮತ್ತಂಗ ಆಗ್ಬಿಟ್ಟೈತ್ರಿ. ಅಲ್ಲಪ್ಪ ಈ ಮಿಕ್ಸಿ ಹಾಕೋರು ಇವತ್ತು ಹೋಳಿಗೆ ಬೇರೆ ಮಿಕ್ಸಿ ಹಾಕ್ಬೇಕಲ್ಲ, ಅಣ್ಣ ಕರೆಂಟ್ ಯಾವಾಗ ಬರುತ್ತೆ ಅಂತ ಮೇಲೆ ಮೇಲೆ ಫೋನ್ ಮಾಡ್ತಾರೆ. ಅಣ್ಣ ಅಲ್ಲಿ ಹೋಗಿ ನೋಡ್ತೀನಿ ಸಣ್ಣದು ವೈರ್ ಕಟ್ ಆಗ್ಬಿಟ್ಟೈತೆ, ಅದನ್ನ ಜೇಂಟ್ ಮಾಡಕ್ ಆಗೇ ಹೋಲ್ದಣ್ಣ. ಒಂದು ಜೇಂಟ್ ಮಾಡಿಸ್ತೀನಿ ಕಿತ್ತೋಗತ್ತೆ, ಜೇಂಟ್ ಮಾಡಿಸ್ತೀನಿ ಕಿತ್ತೋಗತ್ತೆ. ಅಣ್ಣ ಏನ್ ಮಾಡೋಣ ಅಣ್ಣ, ಈ ಲೈನ್ ಮೇಲೆ ಕೆಲಸದಾಗ ಬಿದ್ದು ನನ್ನ ಅರಿವೇ ಮತ್ತಂಗಾಗಿದೆ ನೋಡೋಣ. ಅಣ್ಣ ಈ ಕಟ್ಟಿಂಗ್ ಪ್ಲೇಟ್ ಈ ವೈರು ಎಲ್ಲೋ ಹಾಕಿದ್ದು ಎಲ್ಲೋ ಹೋಗಿದ್ದಣ್ಣ. ಈ ಕಟ್ಟಿಂಗ್ ಪ್ಲೇಟ್ ಇದ್ರ ಸಲುವಾಗಿ ನಾನು ಹೋಗೈತೆ ನೋಡೋಣ. ಇನ್ನು ಏನಾಯ್ತು ಮುಂದೆ ಏನೇನ್ ಕಾದತ್ತು ಸ್ವಲ್ಪ ನಿಂತ ನೋಡ್ಬಿಟ್ಟಣ, ಯಾರ ಬರ್ತಾರಂಗ. ತರಕಾರಿ ಬೇಕೇನ್ರಿ? ತರಕಾರಿ ತರಕಾರಿ ಬೆಂಡೆಕಾಯಿ ಐತಿ, ಚೋಟೆಕಾಯಿ ಐತಿ, ಎಲ್ಲರಿಗೂ ಮಾಡುವಷ್ಟು ಹೀರೆಕಾಯಿ ಐತಿ. ಬರ್ರಿ 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 ರೀ ಮಿಸ್ಟರ್ ಯಾಕಿದು ನಡು ದಾರ ನಿಂತ್ಕೊಂಡು ಕಾಗೆ ಹೋದ್ರ ಮತ್ತೆ ಏನಾಗಿತ್ತು ನಿನಗ? ಹುಡುಗಿ ಸಾರಿ ಮಾಮ ಅಂತ ಕರಿಯಲೆ ಬ್ಯಾರೆ ಕಾಣಲೆ ಹಂಗಂಗೆ ನಿನ್ ತರಕಾರಿ ವ್ಯಾಪಾರ ಹಂಗಂಗೆ ನಡೀತಾ ಇದ್ದಲೆ ಹುಡುಗಿ. ಹಿಟ್ಟ ನೋಡ್ರಿ ಇವಾಗ ನನಗೆ ಬೆಂಕಿ ಕೊಟ್ಟ ಸರ್ರ ಹಿಟ್ಟ. ಮಗನ ನೀ ನನ್ನ ಸೋದರ
ಸರಿ ಇರಲ್ಲ ಮಗನ ನಿಂದು ಕಾಲ್ ಕೈ ಮೂರ್ತಿ ಆ ತಿಪ್ಪೆ ಗುಂಡಾಗ ಎಸ್ಬಿಡ್ತೀನಿ ಹುಷಾರಿರ. ಏ ಹುಡುಗಿ, ಏನಿಲ್ಲ ಕಾಣಲೆ ಹುಡುಗಿ, ನಿನ್ನ ಹೆಸರೇನು? ಅಲ್ಲ ಇವನು ಎಲ್ಲಾರಿಗೂ ಕಲೆಕ್ಷನ್ ಕೊಡ್ತಾನ, ಅಂದ್ರೆ ಇವತ್ತು ವಿಷಯ ನೋಡಿದ್ರೆ ಇವ ಡೈರೆಕ್ಟ್ ನನ್ಗ ಕಲೆಕ್ಷನ್ ಕೊಡಕ್ ಬರ್ತಾನ. ಯಪ್ಪ ನೀನ್ ಹಿಂಗೆಲ್ಲ ಮಾಡಿದ್ರೆ ನಿಂದೆಲ್ಲ ಉದುರೋಗುತ್ತೆ ನೋಡು, ಹುಷಾರಿರು. ಇರ್ಬೇಕ ನಿಂದು. ಏ ಹುಡುಗಿ, ಕೋಪ ಮಾಡ್ಕೊಂಬೇಡ ಕಣೆ. ನಿನ್ನ ಹೆಸರೇನು? ನನ್ನ ಹೆಸರು ಹೇಳೇನು? ಹೇಳಲೆ. ನನ್ನ ಹೆಸರು ಹೇಳ್ಬೇಡ, ಇನ್ನೊಂದ್ ಸ್ವಲ್ಪ ದಿನ ಹಂಗೆ ಇಟ್ಕ. ಬ್ಯಾಡ ಬಿಡ, ಇವಾಗ ಹೇಳ್ತೀನಿ. ಬೇಡ ಬಿಡಣ. ಹೇಳೇನು? ಹೇಳು. ನನ್ನ ಹೆಸರು ಅಂದ್ರೆ ಯಾರು ಹಿಡ್ಕೊಳಲ್ಲ. ನನ್ನ ಹೆಸರು ಹೆಸರು ಯಾರು ಇಟ್ಕೊಂಡಾರಪ್ಪ? ಕಿವಿ ತುಂಬಾ ಕೇಳಿಸ್ರಿ, ಮನಸ್ಸು ತುಂಬಾ ಇಟ್ಕೊಳ್ರಿ. ನನ್ನ ಹೆಸರು ಅವ್ರು ಹಾಕಿದ್ರೆ ಚಂದ ಕಾಣ್ತೈತಿ ಎಲ್ಲದಕ್ಕೂ, ಅಂದ್ರೆ ಬೇರೆ ತಿಳ್ಕೊಬೇಡ. ಮುಂದೆ ಹೇಗೆ ಗೊತ್ತಾಗುತ್ತೆ ನನ್ನ ಹೆಸರು ಅದ್ರಾಗ ಅದೇ ಐತಿ ಅಂದ್ರ ಇಡೀ ಲೋಕ ಸುತ್ತ ಬಂದ್ರು ನನ್ನ ಹೆಸರು ಯಾರು ಹಿಡ್ಕೊಳಲ್ಲ. ಹಂಗ ಸುರ ಸುಂದರಿ ಇದ್ದಂಗ ನನ್ನ ಹೆಸರು. ಹೇಳ್ಬಿಡ್ಲೆ ನನ್ನ ಹೆಸರು. ಆಮೇಲೆ ನಿನ್ ಕಿವೊಳಗ್ ತೂತು ಅದ್ರೊಳಗೆ ಹತ್ತಿ ಇಟ್ರು ನಾನೇನು ಮಾಡಕ್ಕಾಗಲ್ಲ. ನಾನು ಹೇಳ್ಬಿಡ್ಲೇನು? ಹೋಗ್ ಮತ್ ಕೇಳ್ಕೊಂಬರ ಕಣಿಗೆ. ಮಲನ ಮಲ್ಲಣ್ಣ ಇಲ್ಲಿದ್ಯಪ್ಪ? ಇಲ್ಲೇ ನೋಡು. ಬ್ಯಾಡ ಬೇಡ ಮಲ್ಲಣ್ಣ ಕೇಳೋದು. ನಿಮ್ಮ ಅವ್ವನ ಮೇಲೆ ನನ್ನ ಹೆಸರೇನು? ನಮ್ಮ ಅಮ್ಮನ ಸಾಕ್ಷಿ ನನ್ಗೆ ಗೊತ್ತಿಲ್ಲ, ನಿನ್ನ ಹೆಸರು ಹೇಳ್ಕ. ನಿನ್ನ ಹೇಳ್ತಿ ಕೇಳ್ತ. ಹೇಳ್ಬಿಡಮ್ಮ. ನಿನ್ ಕಿವಿ ತೂತ್ ಬಿದ್ರೆ ನಾ ಏನ್ ಮಾಡಕ್ಕಾಗಲ್ಲ ನೋಡು. ಬೇಡ, ಅತ್ತೆ ಐತೆ. ಅತ್ತಿ ಸಿಗಿಸ್ಕೊಂಡ್ರೆ ನಿನ್ ಕಿವಿ ತೂತ್ ಬೀಳುತ್ತೆ. ಒಂದ್ ಕೆಲ್ಸ ಹೇಳ್ತೀನಿ ನೋಡು, ಅದು ಮಾಡು. ಆ ಹತ್ತಿಯೊಳಗ್ ಕರೆಂಟ್ ಪ್ಲೇಟ್ ನಿನ್ ಇದ್ರಾಗ ತುರ್ಕೊಂಡ್ಬಿಡು, ಅವಾಗ ನಿನ್ ಕಿವಿ ಸರಿ ಹೋಗುತ್ತೆ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಬರಯ್ಯ ಚಪ್ಪನ ಉಡ್ಕೊಂಡ್ರ. ಚಪ್ಪಮ್ಮ. ನನ್ನ ಹೆಸರು ಕಾಣ್ಲ. ಹೇಳೇನು? ಚಪ್ಪು. ಹೇಳೇನು? ಚಪ್ಪಮ್ಮ. ಚಪ್ಪಲ್ಲ. ಚಪ್ಪ. ನನ್ನ ಹೆಸರು ಬಂಗಾರಿ ಅಂತ ನೋಡ. ನಾನು ಹೇಳಿದ ನನ್ನ ಹೆಸರು ಕೇಳಿದ್ರೆ ನಿಮ್ದೆಲ್ಲ ಚೂತ್ ಬಿದ್ದದಂತ. ಏನೈತಮ್ಮ ಇದು? ಏನದು ಹಂಗೈತಿರ್ತಾರೆ ಹಿಂಗೆಲ್ಲ ಮಾತಾಡಿದ್ರೆ ನಮ್ ಸಂಗಾಯ ಜುಂಗರ್ಸು ನಿಂದೆಲ್ಲ ಬಿಡಿಸ್ತೀನಿ ನೋಡು. ಏಯ್ ಬಂಗಾರಿ, ಕೋಪ ಮಾಡ್ಕೊಂಬೇಡ ಕಣೆ. ನಿನ್ನ ಹೆಸರು ಕೇಳಿಬಿಟ್ನ ನನಗೆ ಹೆಂಗಂಗೋ ಆಗ್ಬಿಡ್ತು ನೋಡು. ಹೆಂಗಾಯ್ತು? ಹೇಳು ಮಾತು ಕಣಲೆ, ನಿನ್ನ ಹೆಸರು ತಪ್ಪಿಸ್ತ ನನಗೆ. ಅಲ್ಲ ಮಾಮ, ನೀನ್ ನುಲಿದ್ರೆ ನನಗೂ ನುಲಿಬೇಕು ಅನಿಸ್ತೈತಿ. ನೀನ್ ನುಲಿಬ್ಯಾಡ. ಏನು ಮಾಡ್ಬೇಕು ನಾನು? ನುಡಿದ್ರೆ ಕಣಮ್ಮ ನನ್ನ ಕೆಲಸ. ನೀನ್ ನುಲಿದ್ರೆ ನಂದು ಹೋಗ್ತದಿ, ನೀನ್ ನುಲಿಬ್ಯಾಡ. ಏ ಬಂಗಾರೆ, ಏನ್ ಮಾಮ? ಮನಸ್ಸು ಗಟ್ಟಿ ಮಾಡಿ ನನ್ನ ಕಡೆಗೆ ನೋಡಲಿ. ನಿನ್ ಮನಸ್ ಗಟ್ಟಿ ಮಾಡಕ್ ನಾನ್ ಯಾಕೆ ನಿನ್ ಕಡೆ ನೋಡ್ಬೇಕು? ಅಲ್ಲ ಹಿಂದಕ್ಕೋ ಮುಂದಕ್ಕಂತ ಸುತ್ತಿ ಬಳಸಿ ಎಲ್ಲ ಮಾತಾಡ್ಬೇಡ. ಡೈರೆಕ್ಟ್ ಮ್ಯಾಟ್ರ್ ಬರ್ರಪ್ಪ. ಏ ಬಂಗಾರೆ, ಮಾಮ ನನ್ನ ಮನಸ್ಸಲ್ಲಿರುವುದು ನಿನಗೆ ಹೇಳ್ತೀನಿ, ಕೇಳಿಸ್ಕೆ. ಹೇಳ್ ಮಾಮ. ಏನೇ ಇಲ್ಲಿ ಬಂಗಾರಿ, ನಿನ್ನ ನೋಡಿದ ತಕ್ಷಣನೇ ನನಗೆ ಲವ್ ಮಾಡೋಣ ಏನು? ಐತೆ. ಲವ್ ಮಾಡೋಣ ಮತ್ತೆ ಯಾರ್ಯಾರು ಏನೇನೋ ತಿಳ್ಕೊಂಡ್ಬಿಡ್ತಾರ ಆಮೇಲೆ. ಇಲ್ಲ ಅಣ್ಣ, ಬರೀ ಲವ್. ಬರೀ ಲವ್ ಅಷ್ಟಪ್ಪ. ನೀವೇನೆಲ್ಲ ತಿಳ್ಕೊಂಡ್ರೆ ನೋಡ್ರಿ. ನೋಡ್ರಿ, ಇವ ಬರೀ ಲವ್ ಮಾಡ್ತಾನಂತ ಯಾರು ಪ್ರೀತಿ ಮಾಡಲ್ಲೇನು? ಎಲ್ಲಾರು ಪ್ರೀತಿ ಮಾಡೋದು. ನೀ ಬರೀ ಲವ್ ಲವ್ ಅಂದ್ರೆ ಯಾರು ತಿಳ್ಕೊಂತಾರಂಗ? ಗೊತ್ತಾಗಂತ ಹೇಳು, ಬರೀ ಲವ್ವೇ. ನಾನ್ ನಿನ್ನ ಲವ್ ಮಾಡೋದಿಲ್ಲ ಬಿಡು ಯಪ್ಪ. ಮಾತಾಡ ಬಿಡೆ, ನನಗೆ ಇದೆಲ್ಲ ಮಕ್ಕಳು ಮೂವರದಾರೆ. ಕೇಳ್ದೆ ಸುಮ್ಕ ಅಲ್ಲ ನಿಮ್ ಮಕ್ಳ ಹತ್ರ ಇರ್ಬೇಕಿತ್ತು. ಅವರು ಅಲ್ಲಿ ರೆಸ್ಟ್ ಮಾಡ್ತಿದ್ದಾರೆ, ಹೋಳಿಗೆ ಮಳೆಗೆ ತಿನ್ಕೊಂಡು. ಓ ಹೋಳಿಗೆ ತಿಂತಿದ್ದೀವ್ ನನ್ನ ಹತ್ರ ಬರಕತ್ತ ನೋಡ್ರಿ. ಇವ್ರ ಮೊದ್ಲೇ ಎಲ್ಲರಿಗೂ ಎಣ್ಣೆಡ್ ಬರವ, ಆ ಕಡೆ ಒಂದ್ ಸೂಜಿ ಈ ಕಡೆ ಒಂದ್ ಸೂಜಿ ಅನ್ನಂಗ ಏನಿದೆ ಅದು ಬರ್ತಿದ್ದೆಲ್ಲ ನಾಲ್ಕತ್ತೈತಿ. ಹಂಗ ನೀನ್ ನನಗ ಬರ್ತೀಯಲ್ಲ, ನಿಂದು ಹೆಂಗೈತಂತೇಳಿ
ಏನು ಅದ ನಿಂದು ಕರೆಂಟ್ ವ್ಯಾಪಾರ. ಏನ್ ಹೇಳ್ತಾರೆ ನನ್ನ ಲೈನ್ ಮೇಲೆ ಕೆಲಸದಾಗ ಎಲ್ಲ ಸರಿಯಾಗನೆ ಕೆಲಸ ಮಾಡಿದೀನಿ ನಾನು. ಎಲ್ಲ ಎಲ್ಲೆಲ್ಲಿ ಹೋಗಿದವ ಅಲ್ಲೆಲ್ಲಿ ಟ್ಯಾಪ್, ಎಲ್ಲೆಲ್ಲಿ ಹಾಕಿಲ್ಲ ಅಲ್ಲೆಲ್ಲಿ ಹೋಯ್ತು ಡ್ಯಾಮೇಜ್. ಏನು ಮಾಡಲಿ? ಹೌದೇನು? ಇವಾಗ ನನಗೆ ಮದ್ವೆ ಆಗ್ಲೇಬೇಕೇನು? ನೀನ್ ನನಗ್ ಮದುವೆ ಆಗ್ಲೇಬೇಕಣಮ್ಮ. ನನಗೆ ಯಾರು ಇಲ್ಲ, ನೀನ್ ನನಗಾಗ್ಲಿ ಅಂತೀನಿ ನೋಡ. ತಗೊಳ್ರಪ್ಪ ಇವಾಗ. ಅಲ್ಲ ಇವಾಗಿನ 3 ಮಕ್ಳು ಐತಂದ ನೀವು ಯಾರಿಲ್ಲ ಅಂತಾರ. ಅಮ್ಮ ಸ್ವಲ್ಪ ನೀಟಾಗಿ ಮಾತಾಡಕತ್ತೀಯ ಯಪ್ಪ. ನೀಟಾಗ ಮಾತಾಡ್ತಮ್ಮ, ಅದ್ ನೆಟ್ ಹೋಗಲ್ಲ. ಗಾಳಿಗೆ ಸೊಟ್ಟ ಗಾಳಿ ಹೆಂಗ್ ಬೀಸುತ್ತಂಗ್ ಹೋಗ್ತೈತೆ. ನಾನು ಏನ್ ಮಾಡ್ಲಿ? ನೀವು ಹತ್ರ ಮಾತಾಡಿದ್ರ ನಾವೆಲ್ಲ ಹೋಗ್ತೀವಿ. ಹಂಗಂದ್ರ ನನಗೆ ಮದ್ವೆ ಆಗ್ಬೇಕಂದ್ರ ನಮ್ಮ ಅಪ್ಪನ ಒಪ್ಪಿಗೆ ಹೇಳಿ ಆಮೇಲೆ ನಿಂದಕ್ ಮಾಡ್ಕೊತೀನಿ ನೋಡ. ನಿಮ್ಮ ಅಪ್ಪನನ್ನ ಹೇಳು, ಯಾರಿಗನ್ನ ಹೇಳ ಬಂಗಾರಿ. ನಿನ್ನ ಒಪ್ಪಿಸಿ ನಾನು ಲವ್ ಮಾಡಿ ಮದುವೆ ಆಗಿ ಲಾಲಿ ಮಾಡಿ ಆಡಿಸಿ ನಿನಗೆ ಹೇಳು. ಏನಾಯ್ತು ಮದ್ವೆನಾಗಿಲ್ಲ ಅಲ್ಲಿ ಅಂತ ಗೊತ್ತಿಲ್ಲ. ಎಲ್ಲಿಂದ ಬರ್ತಂದಿಲ್ಲ? ಎಷ್ಟತ್ತಲ್ಲ ಇವಾಗ ಗಾಳಿ ಕಟ್ಟಿದ್ರೆ ನಾ ಮಕ್ಕಳು ಶಬ್ಬಾಷ್, ಒಂದು ಭಾರಿ ಫಾಸ್ಟ್ ಐತಿ. ನಂದು ಯಾರ್ದು ನೋಡಿಲ್ಲ ಇಂಜಿನಿ, ನಂದು ಭಾರಿ ಫಸ್ಟ್ ಆಗೈತೆ. ಇವ್ರು ನೋಡಿದ್ರ ಇವಾಗ ಒಂದ್ ಡಜನ್ ಮಕ್ಕಳು ಹಡಿಯಂಗಿದ ನೀವ. ಅಯ್ಯೋ ಶಿವನೇ, ಡಜನ್ ಅಲ್ಲಮ್ಮ, ಸಿಗಲಾರ ಸಿಕ್ಕಿಯ ದಿಗಿ ದಿಗಿ ತಡಮ್ಮ, ದಿಗಿ ದಿಗಿ ಅಮ್ಮ. ಈ ಸರಿಯಾಗಿ ಏನಾದ್ರೂ ಸಿಕ್ಕಿಬಿಟ್ರೆ ಅಯ್ಯೋ ಪಂಚಮಿ ಜೋಕಾಲಿ ಆಡೋಣ ಮಾಮ ನನ್ನ ಮೆಲ್ಲಗಿ ಕರುಕೊಂಡೋಗಿ ಅಲ್ಲೇ ಬಿಟ್ಟು ಆಮೇಲೆ ಮಾತಿ ಮಾಡದ್ ಮಾಡಿದ್ ಸ್ವಲ್ಪ ಮೆಲ್ಲಗ್ ಮಾಡು. ಆಮೇಲೆ ಇದೆಲ್ಲ ಉದ್ರೋದ್ರ ನಾವೇನ್ ಮಾಡೋದು? ಜಂಬು ಕಣ್ಣೋಗ್ಬಿಡುತ್ತ. ಅಮ್ಮ ನಂದೇನ್ ಉದ್ರದು ಬೋಲ್ಟ್ ನೆಟ್ ಹಾಕಿ ತಿರುಗಿರೋದಲ್ಲದು. ದೇವರು ಸೃಷ್ಟಿ ಮಾಡಿ ಅದರೊಳಗಿಂದ ಬಂದಿರೋಂಥ ಒಂದು ಸುಂದರವಾದ ಸಮುದ್ರದ ಒಂದು ನಾನು ಹಂಗೆ ತಿಳ್ಕೊಂಡು ಬೋಟ್ ನೆಟ್ ಅಂತ ಆದ್ರೂ ನನ್ ಗೊತ್ತಿದ್ದಿಲ್ಲ ನೀನು ಟೈಟ್ ಆಗಿ ಹಿಡ್ಕೊಂಡು ಬಂದಿರ್ತಾರ ಅಂತ. ಏನದು? ಏನಿಲ್ಲ ಇನ್ನೇನು ಬಂಗಾರಿ. ಮತ್ತೆ ನನಗ ನೀನು ನಿನಗಾಗಿ ನಾನಲ್ಲ, ಅಲ್ಲ, ನಿನಗಾಗಿ ನಾನು, ನಿನಗಾಗಿ ನಾನಲ್ಲ ಮಮ್ಮು. ನಿನಗಾಗಿ ನಾನು, ನನಗಾಗಿ ನೀನು ಬಂಗಾರಿ. ಮತ್ತೆ ಇದೇ ಸಂತೋಷದಲ್ಲಿ ಒಂದು ಮಾಡೋಣ ಬಾರೆ. ಈ ಸ್ಕೂಲ್ ಡ್ರೈವರ್ ಸೊಟ್ಟೆ ನೆಕ್ಕ ಮಾಡ್ತಿದ್ದಾರೆ. ನೀ ನಮ್ ಮಾಡಿದ್ರು ಚಂದ ತಿಳ್ಕೊಂಡ ಮಾಡ್ಬೇಡ ಯಪ್ಪ. ಸ್ವಲ್ಪ ಸಮಾಧಾನ ಇರಲಿ ನಿಂದಕ್ಕ. ಮನಸ್ಸಿನ ಸ್ವೀತ
ಕೇಳಿ ಮನಸ್ಸಿನಿ ಶಕ್ತಿಯ ಚಂದ್ರಲೋಕದೊಳಂದು ಸೈತು ಕೊಡಿಸುವ ವಿಕಾಸ